ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ವಕೀಲರ ಸಂಘ ಅಥಣಿ ಇವರ ವತಿಯಿಂದ ವಕೀಲರ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿರುವಂತಹ ಪಿಎಸ್ಐ ಗಿರಮಲ್ಲ ಉಪ್ಪಾರ ಮತ್ತು ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಅಥಣಿ ಇವರು ಅಮಾನತು ಆಗುವವರೆಗೂ ಕೂಡ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ಮಾಡ್ತೀವಿ ಅಂತ ಹೇಳಿ ವಕೀಲರು ಧರಣಿಗೆ ಕೂತಿದ್ದಾರೆ. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಿದ್ದಾರೆ ಅನ್ನುವಂಥದ್ದನ್ನ ದೃಶ್ಯಾವಳಿಗಳಲ್ಲಿ ನೋಡಬಹುದು. ಮಿತೇಶ್ ಪಟ್ಟಣ್ ಶೆಟ್ಟಿ ಬಾಡಿಗೆ ಕಕ್ಷಿದಾರನ ಪರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋದಂತಹ ಸಂದರ್ಭದಲ್ಲಿ ವಕೀಲರ ಆರೋಪಿಗಳು ಅವರ ಕುಮ್ಮಕ್ಕಿನಿಂದ ಪ್ರಕರಣ ಆಗ್ತಾ ಇದೆ, ಹೊಡೆದಾಟಗಳು ನಡೀತಾ ಇದೆ. ಮಿತೇಶ್ ಪಟ್ಟಣ್ ಶಶಿ ಬಾಡಿಗೆ ಪೊಲೀಸರ ಕುಮ್ಮಕ್ಕಿನಿಂದ ಅವರ ಮೇಲೆ ಸುಳ್ಳು ಪ್ರಕರಣಗಳನ್ನ ದಾಖಲು ಮಾಡುತ್ತಿದ್ದಾರೆ. ಇಂದಿನ ದಿನ ವಕೀಲರು ಹೋರಾಟವನ್ನ ಮಾಡಬೇಕಾದ್ರೆ ಸರ್ಕಾರ ಈ ಕಡೆ ಗಮನವನ್ನ ಹರಿಸಬೇಕು. ವಕೀಲರಿಗೆ ನ್ಯಾಯವನ್ನ ಕೊಡಿಸುವಂತಹ ಪ್ರಯತ್ನ ಆಗಬೇಕು. ಇದೇ ರೀತಿಯಾಗಿ ಮಾಡಿದ್ರೆ ನಾವು ಉಗ್ರ ಹೋರಾಟವನ್ನ ಮಾಡಲಾಗುತ್ತೆ. ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಅವರು ಸಸ್ಪೆಂಡ್ ಆಗುವವರೆಗೂ ಕೂಡ ನಾವು ಹೋರಾಟವನ್ನ ಮುಂದುವರಿಸುತ್ತೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ಸಂಬಂಧಿಕರು ಅವರ ಸಂಬಂಧಿಕರು ನಂದಗಾಂವ್ ಗ್ರಾಮದಾಗ ಅವ್ರವ್ರ ಬಡ್ಯಾಡಿ ಒಂದು 1.5 ತಿಂಗಳ ಹಿಂದೆ ಅವ್ರ ಪ್ರಕರಣ ದಾಖಲಾಗಿದ್ದು, ಸದರಿ ಪ್ರಕರಣದಲ್ಲಿ ಗಂಗಾವನ ಪರ ನಾನು ವಕಾಲತ್ ವಹಿಸಿ ಅವ್ರಿಗೆ ಜಾಮೀನು ಮಾಡಿಸಿದ್ನಿ. ಅದನ್ನ ಬಿಟ್ಟು ಮತ್ತೆ ನಿನ್ನಿಲ್ಲ ಮನಿ 2 ದಿವಸದಿಂದ ಮತ್ತೆ ಬಡ್ದಾಡ್ರಿ ಅವ್ರು ಬಡ್ದಾಡಿದಾಗ ಅವರು 4-5 ಮಂದಿ ಮೇಲೆ ಅವ್ರು ಕೊಟ್ರು, ಅವ್ರು ಒಂದ್ 20 ಮಂದಿ ಮೇಲೆ ಕೊಟ್ರು. ಒಳ್ಳೆ ಅವ್ರ ಪಕ್ಷಗಾರ ಅವ್ರು ಯಾರ ಮೇಲೆ ಕೊಡ್ತಾರೆ ಕೂಡ್ಲೆ ಅದ್ರ ಅಥಣಿ PSI ಮತ್ತು ಡಿವೈಎಸ್ಪಿ ಕೂಡಿ ಉದ್ದೇಶಪೂರ್ವಕವಾಗಿ ನನ್ನ ಮತ್ತೆ ಶಶಿಕಾಂತ್ ಬಾಡಿ ವಕೀಲರ ಹೆಸರನ್ನ ಅದ್ರೊಳಗ ಮೆನ್ಷನ್ ಮಾಡಕ್ ಹೇಳಿ ಅವ್ರಿಗೆ ನಮ್ಮ ಹೆಸರನ್ನು ಅವ್ರ ಇದನ್ನ ಆಡ್ ಮಾಡಿಸಿದಾರು. ಉದ್ದೇಶ ಏನಂದ್ರ ಯಾರು ವಕೀಲರ ಸ್ಟೇಷನ್ ಬರಬಾರ್ದು, ಅವ್ರಿಗೆ ಯಾವ್ದು ಉತ್ತರ ಮಾಡಬಾರ್ದು, ಯಾವ್ದೇ ಅವ್ರು ಏನ್ ಹೇಳ್ತಾರ ಅದು ಹೂ ಅನ್ಬೇಕು ಅನ್ನೋದು ಒಂದ್ ಅವ್ರ ಇಂಟೆನ್ಷನ್. ನಾವ್ ಏನ ವಕೀಲಿಗೆ ಮಾಡ್ತೀವಲ್ಲ ನಮ್ಮನ್ನ ಇದನ್ನ ಮಾಡ್ಬೇಕಂತ ಹೇಳಿ ಇವ್ರ ವಕೀಲಿಗೆ ಮಾಡಬಾರ್ದು, ಇವ್ರನ್ನ ಹಿಂದಕ್ಕೆ ಹಾಕಬೇಕಂತ ಹೇಳಿ ಅವ್ರ ಉದ್ದೇಶ ಐತಿ. ಆದ್ರಿಂದ ನಮ್ಮೆಲ್ಲಾ ವಕೀಲರ ಸಂಘದ ವತಿಯಿಂದ ಇವತ್ತಿನಿಂದ ಅವರು ಅಥಣಿ PSI ಮತ್ತು ಡಿವೈಎಸ್ಪಿ ಅವರು ಅಮಾನತ್ ಆಗುವವರೆಗೂ ನಾವು ಇಲ್ಲಿ ಧರಣಿ ಸತ್ಯಾಗ್ರಹ ಹೂಡಿದ್ದೇವೆ. ನ್ಯಾಯಾಲಯದ ಆವರಣದಲ್ಲಿ ಈ ನಮ್ಮ ಎಲ್ಲಾ ನ್ಯಾಯವಾದಿ ಮಿತ್ರಗಳು ಹೋರಾಟವನ್ನ ಏನ್ ಮಾಡ್ತಾ ಇದ್ದಾರ, ಪಕ್ಷಗಾರ ಪರವಾಗಿ ಪೊಲೀಸ್ ಠಾಣೆಗೆ ಹೋದ ವಿಷಯದಲ್ಲಿ ವಕೀಲರೇ ಆರೋಪಿಗಳು ಅವರೇ ಕುಮ್ಮಕ್ಕಿನಿಂದ ಪ್ರಕರಣಗಳಾಗ್ತವೆ ಮತ್ತು ಹೊಡೆದಾಟ ಆಗ್ತವೆ ಅಂತ ನಮ್ಮ ವಕೀಲರ ಸಂಘದ ಮಿತ್ರರಾದ ಮಿತೇಶ್ ಪಟ್ಟಣ್ ಹಾಗೂ ಶಶಿ ಬಾಡಿಗೆ ವಕೀಲರ ಮೇಲೆ ಪೊಲೀಸರ ಒಂದು ಕುಮ್ಮಕ್ಕಿನಿಂದ ಅವ್ರ ಮೇಲೆ ಒಂದು ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ. ವಕೀಲರು ಇವತ್ತಿನ ದಿವಸ ಹೋರಾಟ ಮಾಡಬೇಕಾದ್ರ ಸಮಾಜದಲ್ಲಿ ಎಂತ ದುಸ್ಥಿತಿ ತಂದು ಅಂತ ವಿಚಾರ ಮಾಡಬೇಕು. ಯಾಕಂದ್ರೆ ಸರ್ಕಾರ ಇದ್ರ ಈ ಕಡೆ ಗಮನ ಹರಿಸಬೇಕು. ಪೊಲೀಸರು ಯಾವ ರೀತಿಯಾದ ಒಂದು ಕಾರ್ಯಚಟುವಟಿಕೆಯಲ್ಲಿ ತೊಡಗಿದ್ದಾರೆ, ಅವರು ಸಾಕಷ್ಟು ತುಡುಗಿನ ಪ್ರಕಾರದಲ್ಲಿ ಅವರೇ ತೊಡಕೊಂಡರು. ಆದ್ರೆ ವಕೀಲರು ಅದನ್ನು ಹೋರಾಟ ಮಾಡಕ್ ಬಂದಾಗ ವಕೀಲರನ್ನು ಅದೇ ರೀತಿಯಲ್ಲಿ ಅವರು ಅವರು ತಿಳ್ಕೊಂಡರು. ಅದಕ್ಕೆ ಈ ರೀತಿಯಾದ ಆಗಬಾರ್ದು. ವಕೀಲರು ಯಾವತ್ತು ಪಕ್ಷಗಾರ ಪರವಾಗಿ ಹೋರಾಟ ಅವರು ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರು. ಅದಕ್ಕೆ ಆ ರೀತಿ ಪ್ರಮುಖ ಪಾತ್ರ ವಹಿಸುವುದರಲ್ಲಿ ಮುಂಚೂಣಿಯಲ್ಲಿರುವ ನಮ್ಮ ವಕೀಲ ಮಿತ್ರರನ್ನ ಒಂದು ಗುರಿಯಾಗಿಸಿಕೊಂಡು ಅವ್ರನ್ನ ಹತ್ತಿಕ್ಕುವ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೆ ಇದೇ ರೀತಿಯಾದ ಅವರು ವಕೀಲರ ಮೇಲೆ ಹತ್ತಿಕ್ಕುವ ಪ್ರಯತ್ನವನ್ನು ಮಾಡಿದ್ರೆ ಇದು ಉಗ್ರವಾದ ಹೋರಾಟವನ್ನು ಮಾಡಿ ಅವರು ಸಸ್ಪೆಂಡ್ ಆಗುವವರೆಗೂ ನಮ್ಮ ಎಲ್ಲಾ ವಕೀಲ ಮಿತ್ರರು ಹೋರಾಟವನ್ನು ಕೈಗೊಳ್ತೀವಿ ಅಂತ ಈ ಮೂಲಕ ನಾವು ಹೇಳ್ತೀವಿ.